ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಓಂ ಅಂತ ಮೂರನೇ ಅಧ್ಯಾಯದ ಮೂರನೇ ಪಾದದ 1ನೇ ಸೂತ್ರ. ಇದಕ್ಕೆ ಸರ್ವವೇದಾಧಿಕರಣ ಅಂತ ಹೀಗೆ ಹೇಳ್ತಾರೆ. ಆ ಸರ್ವವೇದಾಧಿಕರಣದಲ್ಲಿ ಭೇದಾನ್ಯೇತಿ ಚೇದೇಕಸ್ಯಾಮಪಿ ಓಂ ಅಂತ ಮುಂದೊಂದು ಸೂತ್ರ ಇದೆ. ಸ್ವಾಧ್ಯಾಯಸ ತಥಾತ್ವೇನೇ ಸಮಾಚಾರ್ಯ ಅಧಿಕಾರಾಚ ಅಂತ ಮುಂದೆ, ಶರೀರವಚ್ಚ ತನ್ನಿಯಮ 4ನೇ ಸೂತ್ರ. ಹೀಗೆ 4 ಸೂತ್ರಗಳಿವೆ. ಅದರಲ್ಲಿ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರವಾಗಿ ನೋಡೋರಿದ್ದೇವೆ. ಮತ್ತೆ ಸರ್ವೈರಪಿ ಯಥಾಬಲಂ ತಮ್ಮ ಶಕ್ತಿಗನುಸಾರವಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಅಧ್ಯಯನ ಮಾಡಬೇಕು ಅಂತ ಆಚಾರ್ಯ ಕೂಡ ಇದನ್ನು ಹೇಳಿದ್ದಾರೆ. ನಾವೀಗ ಮುಂದಿನ 90ನೇ ಗದ್ಯ ಭಾಗ ಅಣುಭಾಷ್ಯ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ ಅದನ್ನು ನೋಡೋದಕ್ಕಿಂತ ಮುಂಚೆ ಈ ಸರ್ವವೇದಾಂತ ಪ್ರತ್ಯಯ ಅಧಿಕರಣದ ಸೂತ್ರಗಳನ್ನು ಈಗ ನೋಡೋದು ಬೇಡ. ಆದರೆ ಆ ಭಾಷ್ಯದಲ್ಲಿ ಹೇಳಿರುವಂಥ ಕೆಲವು ಮಹತ್ವದ ಶ್ಲೋಕಗಳನ್ನು ನಾವು ನೋಡಬೇಕು. ಅದು ನಮ್ಮ ಕರ್ತವ್ಯ ಎಷ್ಟಿದೆ, ಜ್ಞಾನ ಗಳಿಸುವ ಕಡೆ ನಮ್ಮ ಕರ್ತವ್ಯ ಎಷ್ಟಿದೆ ಅಂತ ಅನ್ನೋದನ್ನು ಅದು ನಮಗೆ ತುಂಬ ಚೆನ್ನಾಗಿ ತಿಳಿಸ್ತದೆ. ಮೂರನೇ ಸೂತ್ರದಲ್ಲಿ ಸ್ವಾಧ್ಯಾಯಸ ತಥಾತ್ವೇನ ಹಿ ಸಮಾಚಾರ್ಯ ಅಧಿಕಾರಾಚ ಅನ್ನೋ ಸೂತ್ರದಲ್ಲಿ ವೇದ ಕೃತ್ನೋಧಿಕಂತವ್ಯ ಸರಹಸ್ಯೋ ದ್ವಿಜನ್ಮನ ಅಂತ ಆಚಾರ್ಯ ಒಂದು ಸ್ಮೃತಿ ಹೇಳಿದ್ದಾರೆ. ಸರಹಸ್ಯ ಅರ್ಥ ರಹಸ್ಯದಿಂದ ಸಮೇತವಾಗಿಯೇ ಸಮಸ್ತ ವೇದವನ್ನು ಕೂಡ ಅಧ್ಯಯನ ಮಾಡಬೇಕು ಅಂತ ಹೀಗೊಂದು ಸ್ಮೃತಿ ಇದೆ. ಅದಲ್ಲದೆ ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಶಶಕ್ತಿಶಃ. ಈ ಸಕಲ ವೇದಗಳನ್ನು ಓದಿ ಅದರ ರಹಸ್ಯವನ್ನು ತಿಳಿಬೇಕು ಅಂತ ಹಿಂದೆ ಬಂತಲ್ಲ, ಸರ್ವವೇದದಲ್ಲಿ ಹೇಳಲ್ಪಟ್ಟ ಮಾರ್ಗವನ್ನು ಅನುಸರಿಸಿ ನಾನಾ ಥರದ ಕರ್ಮಗಳನ್ನು ಮಾಡಬೇಕು. ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದ ಕರ್ಮಗಳಲ್ಲದೆ ಇನ್ನು ನಾವು ಮಾಡಬೇಕಾದಂತಹ ಅನೇಕ ಯಜ್ಞಗಳೇನಿವೆ ಆ ಎಲ್ಲ ಕರ್ಮಗಳನ್ನು ಕೂಡ ವೇದೋಕ್ತ ತತ್ವಜ್ಞಾನವನ್ನು ಗಳಿಸಿ ಮಾಡಬೇಕು. ಒಟ್ಟಾರೆ ಒಂದು ಜೀವನ, ಆ ಜೀವನವನ್ನು ಯಜ್ಞ ಅಂತ ಅನ್ಕೊಳ್ಳೋದು, ಉಪಾಸನೆ, ಅಗ್ನಿಹೋತ್ರ ಮೊದಲಾದೆಲ್ಲವೂ ಸೇರ್ತದೆ ಅದರಲ್ಲಿ. ಹಾಗೆ ದಿವ್ಯವಾದ ಉದ್ದೇಶವನ್ನು ಇಟ್ಕೊಂಡು ಮನುಷ್ಯ ಸಾಧನೆ ಮಾಡಬೇಕು ಅಂತ ಅಭಿಪ್ರಾಯ. ಯಾಕೆ ಅದರ ಫಲ ಏನು, ಹೀಗೆ ಮಾಡುವುದರ ಫಲ ಏನು ಅಂದ್ರೆ ಆನಂದೋಹಿ ಫಲಂ ಯಸ್ಮಾತ್, ಇದರಿಂದ ಮನುಷ್ಯನಿಗೆ ಆನಂದ ಸಿಗ್ತದೆ ಅಂತಂದ್ರೆ ದೊಡ್ಡ ಫಲ. ಸರ್ವವೇದಗಳನ್ನು ಓದಬೇಕು ಅಂತೀರಿ, ಹಾಗಾದ್ರೆ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು, ಅಥರ್ವೇದಿಗಳು ಅಂತ ಈ ವರ್ಗೀಕರಣ ಯಾಕೆ ಕಂಡು ಬರ್ತಾ ಇದೆ? ಕೆಲವರು ಏಕವೇದಿಗಳು, ಕೆಲವರು ದ್ವಿವೇದಿಗಳು, 2 ಅಧ್ಯಯನ ಮಾಡಿದವರು, 3 ವೇದ ಅಧ್ಯಯನ ಮಾಡಿದವರು ತ್ರಿವೇದಿಗಳು, 4 ಓದಿದವರು ಚತುರ್ವೇದಿಗಳು ಅಂತ ಹೀಗೆಲ್ಲ ಕಂಡು ಬರ್ತಿದೆಯಲ್ಲ. ಯಾಕೆ ಅಂದ್ರೆ ಶಾಖಾಭೇದ ಅಶಕ್ತಿತ. ವಾಸ್ತವಿಕವಾಗಿ ಎಷ್ಟು ಸಾಧ್ಯವೋ ಎಲ್ಲವನ್ನೂ ಅಧ್ಯಯನ ಮಾಡಲೇಬೇಕು. ಅವರವ್ರಿಗೊಂದು ಶಾಖೆ ಅಂತ ಮಾಡಿರೋದು ಯಾಕೆ ಅಂದ್ರೆ ಅಶಕ್ತಿಜಃ, ಮನುಷ್ಯನ ಶಕ್ತಿ ಸೀಮಿತವಾದ್ದರಿಂದ ಅವನಿಗೆ ಹೀಗೆ ಶಾಖಾಭೇದವನ್ನು ಮಾಡಿದ್ದಾರೆ ಅಷ್ಟೇ. ಇದು ಒಂದು ಮಾತು. ಅಲ್ಲೇ ಮತ್ತೊಂದು ಮಾತಿದೆ, ಸರ್ವಕರ್ಮಕತೋ ಯಸ್ಮಾತ್ ಅಶಕ್ತಾಃ ಸರ್ವಜಂತವಃ ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾದ್ ಅಚೀಕ್ಲಭತ್. ಸಕಲ ಶಾಸ್ತ್ರಗಳಲ್ಲಿಯೂ ಬಂದಿರುವ ಕರ್ಮವನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ವಲ್ಲ ನಮ್ಮಂಥವರಿಗೆ. ಆದ್ದರಿಂದ ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವರಿಗೂ ಸಾಧ್ಯ ಇದೆ. ಆದ್ರಿಂದ ಶಾಖಾಭೇದ ಮತ್ತು ಕರ್ಮಭೇದವನ್ನು ವ್ಯಾಸರು ತೋರಿಸಿಕೊಟ್ಟಿದ್ದಾರೆ ಅಂತ ಈಗ ಅದರ ತಾತ್ಪರ್ಯ. ವ್ಯಾಸಸ್ತಸ್ಮಾದ್ ಅಚೀಕ್ಲಭತ್. ಅನುವ್ಯಾಖ್ಯಾನದಲ್ಲಿ ಬಂದಿರುವ ಮಾತನ್ನು ಕೂಡ ಇದೇ ಸರ್ವವೇದಾಂತ ಪ್ರತ್ಯಾಧಿಕರಣದಲ್ಲೇ ಅನುವ್ಯಾಖ್ಯಾನದಲ್ಲಿಯೂ ಬಂದಿರುವ ಮಾತಿದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ಸಂವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರುಚ್ಯತೆ. ಇದನ್ನು ವ್ಯಾಖ್ಯಾನದ ಮಾತು. ಇಲ್ಲಿ ಸಕಲ ಶಾಸ್ತ್ರಗಳನ್ನು ತಿಳಿದು ಕರ್ಮ ಮಾಡಬೇಕು ಅಂತ ಬಂದಿದೆ. ಅಲ್ಲಿ ಹೇಳ್ತಾ ಇದೆ
ಅದರಲ್ಲಿ ಎಲ್ಲ ಶಾಸ್ತ್ರಗಳನ್ನು ತಿಳಿದು ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ಆದರೆ ಅದರಲ್ಲಿ ಸಕಲವನ್ನು ತಿಳಿಯುವ ಶಕ್ತಿ ಇರೋದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಎಲ್ಲರಿಗೂ ಅವನು ತಿಳಿಯುವ ಶಕ್ತಿ ಇಲ್ಲ. ತತ್ರಾಕ್ರಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇವ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ಉಚ್ಯತೆ. ಉಳಿದವರಿಗೆ ಯಥಾಯೋಗ್ಯವಾಗಿ ಎಷ್ಟು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ತಿಳಿಲಿಕ್ಕೆ ಸಾಧ್ಯ, ಎಷ್ಟು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅಷ್ಟು ಮಾತ್ರ ಉಪಾಸನೆ ಅವರಿಗೆ ಸಾಧ್ಯ ಅಂತ ಅಭಿಪ್ರಾಯ. ಇದು ಆ 3ನೇ ಸೂತ್ರದಲ್ಲಿ ಬಂದಿರೋ ವಿಷಯ. ಮತ್ತೆ ತುಂಬಾ ಸುಂದರವಾದ ಒಂದು ಶ್ಲೋಕ ಇಲ್ಲಿದೆ 4ನೇ ಸೂತ್ರದಲ್ಲಿ, ಸಲಿಲವಚ್ಚಿತ ನಿಯಮ ಅಂತೇಳಿ. ಯಥಾ ನದೀನಾಂ ಸಲಿಲಂ ಶಕ್ಯ ಸಾಗರಕಂ ಭವೇತ್ ಏವಂ ವಾಕ್ಯಾನಿ ಸರ್ವಾಣಿ ಪುಂಶಕ್ತಿಯ ಬ್ರಹ್ಮವಿತ್ತಯೇ ಅಂತ. ನದಿಗಳ ನೀರು ಹರಿತಾ ಇರ್ತದೆ, ನಾವು ಅದಕ್ಕೇನಾದ್ರೂ ಅಡೆತಡೆ ಹಾಕದೇ ಇದ್ರೆ ಅದು ನೇರವಾಗಿ ಸಾಗರಕ್ಕೆ ಹೋಗಿ ತಲುಪ್ತದೆ. ಆ ಥರ ವಾಕ್ಯಾನಿ ಸರ್ವಾಣಿ, ಎಲ್ಲಾ ವಾಕ್ಯಗಳು ಕೂಡ ಹೇಳುವುದು ಭಗವಂತನನ್ನೇ. ಪುಂಶಕ್ತಿ, ಅದಕ್ಕೆ ಪುಂಶಕ್ತಿ ಇದ್ದರೆ, ತಿಳಿಯುವ ಶಕ್ತಿ ಇದ್ದರೆ ಅದು ಹೇಳುವುದು ಬ್ರಹ್ಮನನ್ನೇ ಅಂತಿದು ಮತ್ತೊಂದು ನಿಯಮ. ಸರ್ವೈಶ್ಚ ವೇದೈ ಪರಮೋ ಹಿ ದೇವೋ ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇತ್. ಅದು ಮುಂದಿನ ಸೂತ್ರದಲ್ಲಿ ಬರೋ ಶ್ಲೋಕ. ದರ್ಶಯತಿ ಚ ಓಂ ಅಂತ ಸೂತ್ರ 5ನೇದು, ಅಲ್ಲಿ ಬರೋ ಶ್ಲೋಕ. ಸರ್ವೈಶ್ಚ ವೇದೈ ಪರಮೋ ಹಿ ದೇವ. ಸರ್ವ ವೇದಗಳಿಂದಲೂ ಅವನು ತಿಳಿಯಲ್ಪಡಬೇಕು. ಜಿಜ್ಞಾಸ್ಯೋಸು 4 ವೇದೈ ಪ್ರಸಿದ್ಧೇತ್. ಕೆಲವು ವೇದಗಳಿಂದ, ಅಲ್ಪ ಅಧ್ಯಯನದಿಂದ ಅವನು ಸಿಗುವಂಥವನಲ್ಲ. ಅಲ್ಪ ವೇದೈಹಿ ಅಂತಿದೆಯಲ್ಲ ಅಲ್ಲಿ, ಅದಕ್ಕೆ ನಂದೊಂದು ಅರ್ಥ ಇದೆ. ಅಲ್ಪಾಶ್ಚತೆ ವೇದಾಶ್ಚ ಅಲ್ಪವೇದಾಹ. ಇದು ಕರ್ಮಧಾರಯ ಸಮಾಸ ಮಾಡಿದಾಗ. ಅಲ್ಪಾಹ ವೇದಾಹ ಯೇಷಾಂತೆ ಅಲ್ಪವೇದಾಹ. ಇನ್ನೊಂದು, ಅಲ್ಪವೇದ ಅಧ್ಯಯನ ಮಾಡಿದ ಸಾಧಕರಿಗೆ ಅವನು ಸಿಗೋದಿಲ್ಲ ಅಂತರ್ಥ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಇರುವ ಶ್ಲೋಕ ಒಂದಿದೆ. ಅದು ನಮ್ಮ ಕರ್ತವ್ಯವನ್ನು ತಿಳಿಸ್ತದೆ. ಏಕಂಚ, ಒಂದು ಸಣ್ಣ ಸಂಗತಿಯನ್ನು ಕೂಡ, ಸಂಧ್ಯಾವಂದನದಂತಹ ಬೇಸಿಕ್ ಸಂಗತಿಯನ್ನು, ಅಶ್ವಮೇಧ ವಾಜಪೇಯಿದಂತಹ ಮಹಾ ದೊಡ್ಡ ಸಂಗತಿಗಳನ್ನು, ದೇವತಾ ಶಕ್ತಿಗಳ ತಾರತಮ್ಯ, ಈ ಎಲ್ಲ ವಿಷಯಗಳನ್ನು ಸರ್ವಜ್ಞ ಅಲ್ಲದೇ ಇದ್ದವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮನುಷ್ಯನ ಜಿಜ್ಞಾಸೆ ಇರಲೇಬೇಕು. ಪ್ರತಿಯೊಂದು ವಿಷಯದ ಬಗ್ಗೆ, ಸರ್ವತ್ರ ಅಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡಬೇಕು. ಭಾಗವತನು ಕೂಡ ಅದನ್ನು ಆ ಥರ ಹೇಳಿದೆ. ನಹ್ಯೇಕಸ್ಮಾತ್ ಗುರೋರ್ಜ್ಞಾನಂ ಸುಸ್ಥಿರಂ ಶಾತ್ ಸುಪುಷ್ಕಲಂ ಬ್ರಹ್ಮೈತದ್ ಅದ್ವಿತೀಯಂ ಹಿ ಗೀಯತೆ ಪರಮರ್ಷಿಭಿಃ ಅಂತ ಶ್ಲೋಕ. ಏಕಸ್ಮಾತ್ ಗುರೋರ್ಜ್ಞಾನಂ, ಒಬ್ಬನೇ ಗುರುವಿನಿಂದ ಬರುವ ಜ್ಞಾನ, ಸುಸ್ಥಿರಂ, ಸ್ಥಿರವಾದ ಜ್ಞಾನ ಬರೋದಿಲ್ಲ, ಮತ್ತು ಬರಬೇಕಾದಷ್ಟು ಜ್ಞಾನವೂ ಬರೋದಿಲ್ಲ. ಯಾಕೆಂದ್ರೆ ಬ್ರಹ್ಮೈತದ್ ಅದ್ವಿತೀಯಂ ಹಿ, ಅದ್ವಿತೀಯವಾದ ಈ ಬ್ರಹ್ಮವನ್ನ ಒಬ್ಬೊಬ್ಬ ಜ್ಞಾನಿ ಒಂದೊಂದು ರೀತಿಯಾಗಿ ವರ್ಣನೆ ಮಾಡ್ತಾನೆ. ಜ್ಞಾನಿಗಳಿಗೆ ಆ ಬ್ರಹ್ಮದ ಮುಖವೇ ಬೇರೆ ಬೇರೆ ತರ ಕಾಣಿಸ್ತದೆ. ಆದ್ರಿಂದ ಎಷ್ಟು ಬೇರೆ ಬೇರೆ ಗುರುಗಳ ಹತ್ರ ನಾವು ಅಧ್ಯಯನ ಮಾಡ್ತೀವೋ ಅಷ್ಟು ಸ್ಥಿರವಾದ ಜ್ಞಾನ ಬರ್ತದೆ, ಅಥವಾ ಅಷ್ಟು ಪುಷ್ಕಲವಾದ ಜ್ಞಾನ ಬರ್ತದೆ. ಅದಕ್ಕಾಗಿ ಜ್ಞಾನದ ಪ್ರಯತ್ನ ಇರಬೇಕು. ಆದ್ರಿಂದ ಸರ್ವತ್ರ ಜಿಜ್ಞಾಸೆ ಅಂತಂದ್ರೆ ಎಲ್ಲಾ ವಿಷಯಗಳ ಬಗ್ಗೆನೂ ಜಿಜ್ಞಾಸೆ ಮಾಡಬೇಕು. ಎಲ್ಲರ ಹತ್ರನೂ ಎಷ್ಟು ಸಾಧ್ಯವೋ ಬೇರೆ ಬೇರೆ ಹತ್ರ, ಅವ್ರ ಹತ್ರ ಎಲ್ಲರ ಹತ್ರನೂ ಜಿಜ್ಞಾಸೆ ಮಾಡಬೇಕು. ಸರ್ವತ್ರ ಅಂದ್ರೆ ಗುರುಗಳು ಮನುಷ್ಯ ರೂಪದ ದೇಹಧಾರಿಗಳಾದ ಚೇತನ ಗುರುವಿನಿಂದ ಅಧ್ಯಯನ ಮಾಡಬೇಕು.
ಮತ್ತೆ ಭಾಗವತದಲ್ಲಿ ಬರುವಂತೆ 25 ಜನ 26 ಜನ ಗುರುಗಳಿದ್ದಾರಲ್ಲ, ಯಾವುದೋ ಒಂದು ಪ್ರಾಣಿ, ಮತ್ತೊಂದು ಯಾವುದೋ ಪಕ್ಷಿ, ಮತ್ತು ಒರಳಿನಲ್ಲಿ ಭತ್ತ ಕುಟ್ಟುವ ಒಬ್ಬಳು ಮಹಿಳೆ, ಅಂಥ ಗುರುಗಳ ಮೂಲಕನೂ ಕೂಡ ಅಧ್ಯಯನ ಮಾಡಬೇಕು. ಹೀಗೆ ಸಕಲ ರೀತಿಯ ಅಧ್ಯಯನವನ್ನು ಯಾರು ಮಾಡಿರ್ತಾನೆ, ವಿಶ್ವತೋಮುಖವಾದ ಅಧ್ಯಯನ ಯಾರಿಗಾಗಿರ್ತದೆ, ಒಟ್ಟಾರೆ ಈ ಜೀವನವನ್ನೇ ನಮ್ಮ ಸುತ್ತಮುತ್ತಲು ಸಿಗುವಂಥ ಪ್ರತಿಯೊಂದು ವಾತಾವರಣವನ್ನೇ ವಿಶ್ವವಿದ್ಯಾನಿಲಯ ಅಂತ ಭಾವಿಸಿ ಯಾರು ಅಧ್ಯಯನ ಮಾಡಿರ್ತಾನೆ ಅಂಥವನಿಗೆ ಪೂರ್ಣವಾದ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಅಂತ ಅದು ಗೀತಾ ಪ್ರಸ್ಥಾನ ಮತ್ತು ಭಾಗವತದಲ್ಲಿ ಬರುವ ಶ್ಲೋಕಗಳಲ್ಲೂ ಕೂಡ ತಿಳ್ಕೊಳ್ಬೇಕು. ಈ 5ನೇ ಶ್ಲೋಕದಲ್ಲಿ ನಾವು ಈಗ ನೋಡ್ತಿರೋ ಶ್ಲೋಕ, ತಸ್ಮಾದೀನಂ ಸರ್ವವೇದಾನ್ ಅಧೀತ್ಯ ವಿಚಾರ್ಯತೆ ಜ್ಞಾತುಮಿಚ್ಛೆ ಮುಮುಕ್ಷು. ಸರ್ವವೇದಾನ್ ಅಧೀತ್ಯ, ಎಲ್ಲ ವೇದಗಳನ್ನು ಓದಬೇಕು, ವಿಚಾರ್ಯ ಮನನ ಮಾಡಬೇಕು, ವಿಚಾರ್ಯತೆ ಜ್ಞಾತುಮಿಚ್ಛೆ ಮುಮುಕ್ಷು, ಮತ್ತೆ ಮನನ ಮಾಡಿ ಆತನನ್ನ ಪೂರ್ಣವಾಗಿ ತಿಳಿಯುವ ಪ್ರಯತ್ನ ಮಾಡಬೇಕು ಅಂತ ಅಭಿಪ್ರಾಯ. ಸರ್ವಾನ್ ವೇದಾನ್ ಇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್. ಸರ್ವಾನ್ ವೇದಾನ್, ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಬೇಕು. ಸಪುರಾಣ ಅನ್ನೋದು ಪುರಾಣ, ಭಾಗವತಾದಿ ಪುರಾಣ ಸಮೇತವಾಗಿ. ಸಯುಕ್ತಿಕಾನ್, ಅದಕ್ಕೆ ಬ್ರಹ್ಮಸೂತ್ರಾದಿಗಳ ಯುಕ್ತಿಗಳನ್ನು ಅಳವಡಿಸ್ಕೋಬೇಕು. ಸಪಂಚರಾತ್ರಾನ್, ಪಂಚರಾತ್ರ ಮತ್ತು ಭಾರತ ಮೊದಲಾದ ಇತಿಹಾಸಗಳ ಅಧ್ಯಯನವೂ ಕೂಡ ಅದಕ್ಕಾಗಿ ಬೇಕು. ವಿಷ್ಣು ಜ್ಞೇಯೋ ನ ಚಾನ್ಯಥ, ಹಾಗೆ ತಿಳಿದ್ರೆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ. ಬ್ರಹ್ಮತರ್ಕದ ಮಾತು. ಉಪಾಸ್ಯ ಏಕಃ ಪರತಃ ಪರೋಜೋ ವೇದೇಶ್ಚ ಸರ್ವೈಃ ಸಹಚೇತಿಹಾಸೈಃ ಸಪಂಚರಾತ್ರೈಃ ಸಪುರಾಣೈಶ್ಚ ದೇವಃ ಸರ್ವೈ ಗುಣೈಃ ತತ್ರ ಪ್ರತೀತೈಃ ಅಂತ ಇದೊಂದು ಸೂತ್ರ. ಇದು 6ನೇ ಸೂತ್ರದಲ್ಲಿ ಬರುವ ಶ್ಲೋಕ. ಬಾಲ್ಯವೇ ಶ್ರುತಿ ಅಂತ ಶ್ರುತಿ ಇದು. ಒಬ್ಬನೇ ಏಕಮೇವಾದ್ವಿತೀಯನಾದ ಪರಮಾತ್ಮನನ್ನ ಎಲ್ಲಾ ವೇದಗಳನ್ನು ಓದಿ, ಇತಿಹಾಸಗಳನ್ನು ಓದಿ, ಪಂಚರಾತ್ರಗಳನ್ನು ಓದಿ, ಪುರಾಣಗಳನ್ನು ಓದಿ, ಅಲ್ಲೇನು ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಗುಣ ಅಂದ್ರೆ ಮಹಿಮೆ, ಕ್ರಿಯೆ, ಅದನ್ನೇನು ವರ್ಣನೆ ಮಾಡಿದ್ದಾರೆ. ಒಟ್ಟಾರೆ ನಾಮಾನಿ ರೂಪಾಣಿಚ ಮಂಗಳಾನಿಚೆ ಅಂತ ಭಗವಂತನ ರೂಪಗಳನ್ನ ಮತ್ತು ಭಗವಂತನ ರೂಪಗಳನ್ನ ಮತ್ತು ನಾಮಗಳನ್ನ ಏನು ವರ್ಣನೆ ಮಾಡಿರ್ತಾರೆ ಆ ಪ್ರಕಾರ ಎಲ್ಲ ತಿಳ್ಕೋಬೇಕು ಅಂತ ತಾತ್ಪರ್ಯ. ತತ್ರ ಪ್ರತೀತ, ಆಯಾ ಶಾಸ್ತ್ರಗಳಲ್ಲಿ ಪ್ರತೀತವಾದ ಗುಣಗಳು ಹೇಗೆ ಹೇಗೆ ಅಲ್ಲಿ ಗುಣಗಳನ್ನು ವರ್ಣನೆ ಮಾಡಿರ್ತಾರೆ ಆ ಥರ ಎಲ್ಲ ಅಧ್ಯಯನ ಮಾಡಬೇಕು. ಇನ್ನೊಂದು ಶ್ಲೋಕ ಬೇರೆ ಕಡೆ ಬಂದದ್ದಿದೆ, ಅದು ಯಾವುದೋ ಸ್ಮೃತಿಯಲ್ಲಿ ಹೀಗೆ ಎಲ್ಲೋ ಬಂದ ಶ್ಲೋಕ. ಸಕಲ ವೇದದ ಅರ್ಥಗಳನ್ನು ಕೂಡ ತಿಳ್ಕೊಳ್ಳೇಬೇಕು. ಪಾಠ ಮಾತ್ರ ಅವಸಾನಸ್ತು ಪಂಕೆ ಗೌರಿ ವಸೀದತಿ ಅಂತ. ಕೇವಲ ವೇದದ ಪಾಠವನ್ನು ಮಾತ್ರ, ವೇದದ ಶಬ್ದಗಳನ್ನು ಮಾತ್ರ ಯಾರು ಅರ್ತಿರ್ತಾರೆ, ಪಂಕೆ ಗೌರಿ ವಸೀದತಿ, ಕೆಸರಿನಲ್ಲಿ ಸಿಕ್ಕಿಬಿದ್ದ ಒಂದು ಆಕಳಿನಂತೆ ಅಥವಾ ಗೂಳಿಯಂತೆ ಅವನು ಕಷ್ಟಕ್ಕೊಳಗಾಗ್ತಾನೆ ಅಂತ. ಕೆಸರಿನಲ್ಲಿ ಸಿಕ್ಕಿಬಿದ್ದ ಗೂಳಿಗೆ ಆ ಕೆಸರಿನಿಂದ ಎದ್ದು ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ. ಇನ್ನು ಆ ಕೆಸರಿನ ಕುಡದೆ ನೀರಡಿಕೆನೂ ಹೋಗೋದಿಲ್ಲ. ಪಂಕ ಅಂದ್ರೆ ಕೆಸರು, ಕೆಸರಿನಿಂದ ಮಿಶ್ರಿತವಾದ ನೀರು ಅಂತ ತಿಳ್ಕೊಳ್ಳೋಣ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಈ ವೇದಗಳೊಳಗೆ ಸಿಕ್ಕಿ ಬಿದ್ದಿದ್ದಾರೆ, ವೇದಗಳಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ವೇದ ಮತ್ತು ನೀರು ಇವೆರಡೂ ಕೂಡ ಗೋ ಶಬ್ದದಿಂದ ಎರಡನ್ನೂ ಒಂದೇ ಶಬ್ದದಿಂದ ಹೇಳ್ತಾರೆ. ಗೋ ಅಂತನೋ ಶಬ್ದ ಆಕಳನ್ನು ಹೇಳ್ತದೆ, ಹಾಗೆ ನೀರು, ಕೆಸರು ಇತ್ಯಾದಿ ಅರ್ಥವನ್ನು, ನೀರು ಮತ್ತು ವೇದ ಅನ್ನೋ ಅರ್ಥವನ್ನು ಹೇಳ್ತದೆ. ಕೆಸರಿನಲ್ಲಿ ಸಿಕ್ಕಿ ಬಿದ್ದಿದ್ರೆ ಆ ಕೆಸರನ್ನು ಕುಡಿದು ನೀರಡಿಕೆನೂ ಹೋಗೋದಿಲ್ಲ. ಈ ಕಡೆ ಅಲ್ಲಿಂದ ಬಿಡಿಸ್ಕೊಂಡು ಹೊರಗೆ ಬರ್ಲಿಕ್ಕೂ ಆಗ್ತಿಲ್ಲ. ಪಂಕೆ ಗೌರಿ, ಕೆಸರಿನಲ್ಲಿ ಸಿಕ್ಕಿ ಬಿದ್ದ ಗೂಳಿ ಅಂತ ಅವನು ಕಷ್ಟಕ್ಕೊಳಗಾಗ್ತಾನೆ ಅಂತ ಅಲ್ಲಿ ಬಂದಿದೆ. ಮತ್ತೆ ಅಥವಾ ನಿರರ್ಥಕ
ನಿರರ್ಥಕಾತ್ ಪಾಠಾತ್ ವೇದವಾದಿ ಸ ಉಚ್ಯತೆ. ವೇದವಾದ ರಥಃ ಪಾರ್ಥ ಅಂತ ಭಗವದ್ಗೀತಾದಲ್ಲಿ ಬಂದಿದ್ದೆಲ್ಲ ಅದರ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ನಿರರ್ಥಕಾತ್ ಪಾಠಾತ್, ವ್ಯರ್ಥವಾಗಿ ವೇದಾಧ್ಯಯನ ಮಾಡುವುದರಿಂದ, ಅರ್ಥ ತಿಳ್ಕೊಳ್ಳದೆ ಮಾಡುವುದರಿಂದ ವೇದವಾದಿ ಅಂತ ಅವನನ್ನು ಕರೀತಾರೆ ಅಂತ. ಹಾಗಾಗಬಾರದು ಸಾಧಕ. ಅರ್ಥ ಸಮೇತವಾದ ಅಧ್ಯಯನವನ್ನೇ ಮಾಡಬೇಕು. ಬ್ರಾಹ್ಮಣೇನ ನಿಷ್ಕಾರಣ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ. ಯಾರಿಂದ ಸಮಾಜ ಸಂಸ್ಥೆಗಳಿಂದ ಕೀರ್ತಿ ಸಿಗೋದಿಲ್ಲ, ಸಂಭಾವನೆ ಸಿಕ್ಕಿತ್ತು ಸಿಗಲಿಲ್ಲ. ಆದರೆ ಷಡಂಗ ವೇದ, ಸಕಲ ಅಂಗ ಸಮೇತವಾದ ವೇದವನ್ನು ತಾನು ಓದಿ ಇನ್ನೊಬ್ಬರಿಗೆ ಪಾಠ ಮಾಡಬೇಕು. ಬೇರೆ ಏನು ಸಿಗಲಿ ಬಿಡಲಿ, ಅದು ಕರ್ತವ್ಯ. ಭಗವಂತನ ಪ್ರೀತಿ ಆಗ್ತದಂತಲೇ ಮಾಡಬೇಕು. ಇದು ಬೇರೆ ಕಡೆ ಬಂದಿರುವ ಒಂದು ಮಾತು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.